ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವೈದ್ಯಕೀಯದುಂದು ವೆಚ್ಚಕ್ಕೆ ಕಡಿವಾಣ ಹಾಕಲು ಉಚಿತ ಆರೋಗ್ಯ ಶಿಬಿರಗಳು ಅತ್ಯಂತ ಸಹಕಾರಿ. ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಗಂಗಾವತಿ. ಆರೋಗ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ರಕ್ತ ತಪಾಸಣೆ, ಬಿಪಿ, ಸಕ್ಕರೆ ಕಾಯಿಲೆ ಸೇರಿದಂತೆ ದೀರ್ಘ ಅವಧಿಯ ರೋಗ ರುಜಿನಿಗಳ ವೈದ್ಯಕೀಯ ತಪಾಸಣೆಗೆ ಅಧಿಕ ವೆಚ್ಚ ಆಗಲಿದ್ದು, ಅವುಗಳಿಗೆ ಕಡಿವಾಣ ಹಾಕಲು ಉಚಿತ ಆರೋಗ್ಯ ಶಿಬಿರಗಳು ಅತ್ಯಂತ ಸಹಕಾರಿಯಾಗಿದೆ ಎಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಮಾಧ್ಯಮದೊಂದಿಗೆ ಹೇಳಿದರು. ಅವರು ಬುಧವಾರದಂದು ಶ್ರೀರಾಮನಗರದ ಎಕೆಆರ್ಡಿಪಿಯು ಕಾಲೇಜಿನಲ್ಲಿ ಲಯನ್ಸ್ ಕ್ಲಬ್ ಗಂಗಾವತಿ, ಲಯನ್ಸ್ ಕ್ಲಬ್ ಬೆಂಗಳೂರು, ವಿಜಯನಗರ, ಭಾರತೀಯ ವೈದ್ಯಕೀಯ ಸಂಘ, ವೈದೇಹಿ ಆಸ್ಪತ್ರೆ ಬೆಂಗಳೂರು, ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್ ಹಾಗೂ ಐಎಂಎ ಮೈತ್ರಿ ಗಂಗಾವತಿ ನೇತೃತ್ವದಲ್ಲಿ ಆಯೋಜಿಸಿದ ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ಚಿಕಿತ್ಸಾ ಉಚಿತ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ಕೆ. ಸುಬ್ರಹ್ಮಣ್ಯೇಶ್ವರರಾವ್ ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯವಾಗಿದ್ದು, ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವ ಅವಶ್ಯಕತೆಯಿದೆ. ಇತ್ತೀಚೆಗೆ ಹಾಸನ್ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಹೃದಯಘಾತಕ್ಕೆ ಬಲಿಯಾಗುತ್ತಿರುವುದು ಆತಂಕಕಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ ತಪಾಸಣೆ ಒಳಪಡುವುದು ಅತ್ಯಂತ ಅವಶ್ಯವಾಗಿದೆ ಎಂದು ತಿಳಿಸಿದರು. ಖಜಾಂಚಿ ಗಾಳಿ ಶಿವಪ್ಪ ಮಾತನಾಡಿ, ಮಹಿಳೆಯರಲ್ಲಿ ಕಾಣಸಿಗುವ ಸ್ತನ ಕ್ಯಾನ್ಸರ್ ಬಗ್ಗೆ ವಿಶೇಷ ಗಮನಹರಿಸಬೇಕು. ಅಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಪ್ರಥಮ ಹಂತದಿಂದಲೇ ಚಿಕಿತ್ಸೆಗೆ ಒಳಪಟ್ಟಲ್ಲಿ ಸಂಪೂರ್ಣ ಗುಣಮುಖರಾಗಲು ಸಾಧ್ಯ ಎಂದು ಹೇಳಿದರು. ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ಎಲುಬು ಕೀಲುಗಳ ನರರೋಗ ಹಾಗೂ ಕ್ಯಾನ್ಸರ್ ತಪಾಸಣೆಗೆ ಒಟ್ಟು 520 ಜನವರಿ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಡಾ. ಮಾಧವ ಶೆಟ್ಟಿ, ಡಾಕ್ಟರ್ ಭಾರತಿ ಹೊಸಳ್ಳಿ, ಡಾ. ಅಕ್ಷತಾ ಪಟ್ಟಣಶೆಟ್ಟಿ, ನಾಗರಾಜ್ ರೆಡ್ಡಿ, ಶ್ರೀನಿವಾಸ್ ಜಿ, ಹರಿಬಾಬು ಬಾವಿ, ಪ್ರಕಾಶ್, ಮಹಮ್ಮದ್ ರಫಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಾಂತಪ್ಪ, ಉಪಾಧ್ಯಕ್ಷರಾದ ಹುಸೇನ್ ಬಿ, ಸಿದ್ದಣ್ಣ ಚಕ್ಲಿ, ಡಾಕ್ಟರ್ ಸೋಮಪ್ಪ, ಲಬ್ಬಿನ ಕಾರ್ಯದರ್ಶಿ ಡಾಕ್ಟರ್ ಆನಂದ್ ಜಂಬಣ್ಣ, ಸುದೇಶ್ ಕುಮಾರ್, ಅಕ್ಷತಾ ಪಟ್ಟಣಶೆಟ್ಟಿ, ಬೆಂಗಳೂರು ಲಯನ್ಸ್ ಕ್ಲಬ್ ಸತೀಶ್, ಮೇಧಾ ಮಲ್ಲನಗೌಡ ಸೇರಿದಂತೆ ಭಾರತೀಯ ವೈದ್ಯಕೀಯ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.
ಜಲ್ದಿ ಐಡೆಂಟಿಫೈ ಮಾಡೋಕ್ಕಾಗತ್ತೆ, ಟ್ರೀಟ್ಮೆಂಟ್ ಜಲ್ದಿ ಕೊಟ್ಟರೆ ಅದು ಕ್ಯೂರ್ ಮಾಡೋಕ್ಕಾಗತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಈಗ ಶುಗರ್ ಇರುತ್ತೆ, ಡಯಾಬಿಟಿಸ್ ಅಂತ ಹೇಳ್ತೀವಿ, ಯಾರು ಶುಗರ್ಗೆ ಟೆಸ್ಟೇ ಮಾಡಿಸಲ್ಲ, ಹಂಗೆ ಬಿಟ್ಬಿಡ್ತಾರೆ, ಏನಾಗುತ್ತೆ ಡಾಕ್ಟರ್ ಸುಮ್ಮನೆ ಹಂಗೆ ಹೇಳ್ತಾರಂತ. ಆ ಶುಗರು ನಮ್ಮ ಶರೀರದಲ್ಲಿ ಹಂಗೆ ಜಾಸ್ತಿ ಇದ್ರೆ ಅದ್ರ ಸೈಡ್ ಎಫೆಕ್ಟ್ಸ್ ಬಹಳ ಇರ್ತವೆ. ಕಣ್ಣಿನ ನರ ಎಫೆಕ್ಟ್ ಆಗ್ತವೆ, ಹಾರ್ಟ್ ಎಫೆಕ್ಟ್ ಆಗುತ್ತೆ, ಕಿಡ್ನಿಗಳು ಎಫೆಕ್ಟ್ ಆಗ್ತವೆ, ಕಾಲಿನ ನರ ಎಫೆಕ್ಟ್ ಆಗ್ತವೆ. ಅದು ಒಂದ್ಸತಿ ಎಫೆಕ್ಟ್ ಆದ್ರೆ ಏನಾಗುತ್ತೆ ಅಂದ್ರೆ ಇರ್ರಿವರ್ಸಿಬಲ್, ಮತ್ತೆ ಅದು ವಾಪಸ್ ರಿವರ್ಸ್ ಮಾಡಕ್ ಆಗಲ್ಲ. ಅದರಿಂದ ಅದೇ ಹೇಳ್ತಾ ಇರೋದು, ಹೆಲ್ತ್ ಚೆಕ್ಅಪ್ ಅನ್ನೋದು ಬಹಳ 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 ಇಂಪಾರ್ಟೆಂಟ್. ಎಲ್ಲರೂ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೋಬೇಕು. ಎಸ್ಪೆಷಲಿ 40 ವರ್ಷ ಆದ್ಮೇಲೆ ಪ್ರತಿ 5 ವರ್ಷ ಅಂತಾರೆ, ಅಟ್ಲೀಸ್ಟ್ ಈಗ 3 ವರ್ಷಕ್ಕೆ ಬಂದ್ಬಿಟ್ಟಿದೆ ಈ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡು. ಏನಿದ್ರು ಕಾಯಿಲೆನೆ. ಈಗ ನೋಡ್ರಿ, ಒಂದು ಕ್ಯಾನ್ಸರ್ ಅಂತಾರೆ, ಈ ಕ್ಯಾನ್ಸರ್ಗೆ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಬಂದಿದೆ. ಕ್ಯಾನ್ಸರ್ ಯಾಕೆ ಮಾಡಿಸ್ಕೋಬೇಕು ಸ್ಕ್ರೀನಿಂಗ್, ಏನ್ ಅವಸರ ಇದೆ? ಈಗ ಈ ಕ್ಯಾನ್ಸರ್ದು ಅದೇನಂದ್ರೆ 4 ಸ್ಟೇಜಸ್ ಇರ್ತಾವೆ ರೀ. ಸ್ಟೇಜ್ 1, ಸ್ಟೇಜ್ 2 ಅಂದ್ರೆ ಅದರಲ್ಲಿ ನಾವು ಆಪರೇಷನ್ ಮಾಡಿ ಕ್ಯೂರ್ ಟ್ರೀಟ್ಮೆಂಟ್ ಕೊಡ್ಬೋದು. ಜಲ್ದಿಯಲ್ಲಿ ಐಡೆಂಟಿಫೈ ಮಾಡಿದ್ರೆ ಅದನ್ನ ಸರ್ಜರಿ ಮಾಡಿ ಅಡ್ಜುವೆಂಟ್ ಥೆರಪಿ ಅಂತ ಹೇಳ್ತೀವಿ, ಕೀಮೋಥೆರಪಿ, ರೇಡಿಯೋಥೆರಪಿ ಆ ತರ ಕೊಟ್ಟು ಅದು ಕ್ಯೂರ್ ಮಾಡಕ್ ಸಾಧ್ಯ ಇರುತ್ತೆ. ಅದೇ ನೀವು ಡಿಲೇ ಮಾಡಿ ಹಂಗೆ ಬಿಟ್ಬಿಟ್ಟು ಇದು ಮಾಡ್ಬಿಟ್ರೆ ಅದು 3rd ಸ್ಟೇಜ್ 4th ಸ್ಟೇಜ್ಗೆ ಹೋದ್ರೆ ಅದು ಏನು ಮಾಡಕ್ಕೆ ಆಗಲ್ಲ, ಆಲ್ರೆಡಿ ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಅವಾಗ ಏನದು ಪ್ಯಾಲಿಯೇಟಿವ್ ಅಂತಾರೆ. ಇರೋಷ್ಟು ದಿನ ಅವರಿಗೆ ನೋವು ಆಗ್ಲಾರ್ದ, ತೊಂದರೆ ಆಗ್ಲಾರ್ದ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ಈ ಶಿಬಿರಗಳು, ಈ ಹೆಲ್ತ್ ಚೆಕ್ಅಪ್ ಬಹಳ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಏನಂದ್ರೆ ಈ ಕಾಲದಲ್ಲಿ ಎಲ್ಲರೂ ಬಿಸಿ, ಯಾರು ಅವ್ರವ್ರ ಕೆಲಸದಲ್ಲಿ ಬಿಸಿ, ಯಾರಿಗೂ ಟೈಮೇ ಇಲ್ಲ ಹೆಲ್ತ್ ಚೆಕ್ಅಪ್ ಮಾಡಕ್ಕೆ. ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಕೆಲ್ಸಗಳು ಬಿಟ್ಟು ಹೋಗಕ್ಕೆ ಯಾರಿಗೂ ಟೈಮ್ ಇಲ್ಲ. ಇದು ನಾವು ಮಾಡೋ ಬಹಳ ತಪ್ಪು ಇದೆ. ಇವತ್ತು ನೋಡ್ರಿ, ಹೋಗ್ಲಿ ನೀವು ಆಸ್ಪತ್ರೆ ಹೋಗಿ ನಿಮಗೆ ಟೈಮ್ ಇಲ್ಲ ಹೆಲ್ತ್ ಚೆಕ್ಅಪ್ಗೆ. ಕಾಯಿಲೆ ಇದ್ರೆ ತೊಂದರೆ ಇದ್ರೆ ನೀವು ಆಸ್ಪತ್ರೆ ಹೋಗೋದಲ್ಲ. ಎಲ್ಲ ಈಗ ಚೇಂಜ್ ಆಗ್ತಾ ಇದೆ ನಮ್ಮ ಫುಡ್ ಅಲ್ಲಿ, ನಮ್ಮ ಊಟದಲ್ಲಿ, ನಮ್ಮ ಆರೋಗ್ಯದಲ್ಲಿ ಬಹಳ. ಈಗ ಏನಂದ್ರೆ ಎಲ್ಲ ಕೆಮಿಕಲ್ಸ್ ಎಲ್ಲ ಬಹಳ ಬಂದ್ಬಿಟ್ಟಿದ್ದೇವೆ, ಅದರಿಂದ ಕಾಯಿಲೆಗಳು ಜಾಸ್ತಿ ಇದೆ. ಮೊದಲ ತರ ಅಲ್ಲ. 40 ವರ್ಷ ಆದ್ಮೇಲೆ ಪ್ರತಿ 5 ವರ್ಷ ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂತ ಇರಬೇಕು. ಜಲ್ದಿ ಅರ್ಲಿ ಡಿಟೆಕ್ಷನ್ ಇದ್ರೆ ಈ ತರ ಪ್ರಾಬ್ಲಮ್ಸ್ ಬರಲ್ಲ. ಹಾಗೆ ನೋಡ್ರಿ, ಇವತ್ತು ನೋಡ್ರಿ, ಈಗ ನೀವು ಆಸ್ಪತ್ರೆಗೆ ಬರಕ್ ಆಗ್ತಾ ಇಲ್ಲ, ಆ ಆಸ್ಪತ್ರೆಗಳೇ ಡಾಕ್ಟರ್ಗಳೇ ಸ್ಕ್ರೀನಿಂಗ್ ಇಲ್ಲೇ ಬಂದಿದೆ. ಇಂಥ ಕ್ಯಾಂಪ್ನು ನೀವು ಎಲ್ಲ ಯೂಸ್ ಮಾಡ್ಕೋಬೇಕು. ಇದರಲ್ಲಿ ನೀವು ಬರೀ ನೀವು ಬಂದು ತೋರ್ಸ್ಕೊಂಡು ಹೋಗೋದಲ್ಲ, ಹೋದ್ಮೇಲೆ ನಿಮ್ಮ ಮನೆಯಲ್ಲಿ, ನಿಮ್ಮ ಬೀದಿಯಲ್ಲಿ, ನಿಮ್ ಯಾರಿದ್ ಎಲ್ಲರನ್ನೂ ಕಳ್ಸ್ಕೊಡಿ. ಇದೊಂದು ಈ ಶಿಬಿರವನ್ನು ಎಲ್ಲರೂ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಇವತ್ತು ನಿರ್ವಹಿಸಿ ನಾವು ತಪಾಸಣೆ ಮಾಡಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವೆಲ್ಲರೂ ಕಾಪಾಡಿಕೊಳ್ಬೇಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಲಯನ್ಸ್ ಕ್ಲಬ್ ಎಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳು ತಿಳಿಸಿ, ಈ ಒಂದು ಕಾರ್ಯಕ್ರಮ ನಮ್ಮ ಸರ್ ಇದ್ದಾರೆ, ನಮ್ಮ ಶಿವಕುಮಾರ್ ಸರ್ ಕೂಡ ಭಾಳ ಇಂಥ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಕಾಳಜಿ ವಹಿಸಿ ಮುತುವರ್ಜಿ ವಹಿಸ್ತಾರೆ. ಅವ್ರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳು. ವೇದಿಕೆ ಮೇಲಿರುವಂಥ ಎಲ್ಲ ಡಾಕ್ಟರ್ಸ್ಗೂ ನಾನು ವಿಶೇಷವಾದಂಥ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀರಾಮನಗರದಲ್ಲಿ AKRD ಕಾಲೇಜಿನಲ್ಲಿ ಒಂದು ಬೃಹತ್ತರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಾಗ ನಮ್ಮ ಮನಸ್ಸು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು, ಇನ್ನೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನಿಸ್ತದೆ. ಇದಕ್ಕೆ ಕಾರಣ ನಮ್ಮ ಲಯನ್ಸ್ ಕ್ಲಬ್. ಈ ಲಯನ್ಸ್ ಕ್ಲಬ್ ಎಲ್ಲಿದ್ದರೂ ಕೂಡ ಪ್ರಪಂಚದಲ್ಲಿ ನಾವೆಲ್ಲರೂ ಒಂದೇ ಅಂತ ಒಂದು ಭಾವನೆಯಿಂದ ಮಾಡ್ತಾ ಇರ್ತೀವಿ. ಇದಕ್ಕೆ ಉದಾಹರಣೆ ನಮ್ಮ ಬೆಂಗಳೂರಿನ ಲಯನ್ಸ್ ಕ್ಲಬ್, ವಿಜಯನಗರ ಲಯನ್ಸ್ ಕ್ಲಬ್ ಅವರು ನಮ್ಮ ಜೊತೆಗೆ ಸೇರಿ, ಎಲ್ಲೋ ಬೆಂಗಳೂರಿದ್ದವರು ಇಲ್ಲಿ ಈ ಗ್ರಾಮದ ಶ್ರೀರಾಮನಗರ ಗ್ರಾಮದಲ್ಲಿ ನಾವು ಮಾಡ್ತೀವಿ, ನೀವು ಕೋಆಪರೇಟ್ ಮಾಡಿದ್ರಿ ಅಂತ ಹೇಳಿದಾಗ ನಾವು ನಮ್ಮ ಲಯನ್ಸ್ ಕ್ಲಬ್ ಅವರು ಎಲ್ಲರೂ ಸೇರಿ ಇಂಥ ಕಾರ್ಯಕ್ರಮಗಳನ್ನು ನಾವು ಪ್ರೋತ್ಸಾಹ ನೀಡಬೇಕಂತ ಹೇಳಿ ನಾವು ಕೂಡ ಮುಂದೆ ಇದ್ದು ಅವ್ರ ಜೊತೆಗೆ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಇಬ್ಬರೇ ಅಲ್ಲದೆ ಈ ಗ್ರೇಸ್ ಫೌಂಡೇಶನ್ ಹೈದರಾಬಾದು ಇವರು ಕ್ಯಾನ್ಸರ್ ಬಗ್ಗೆ ಮುಂಚಿತವಾಗಿ ತಿಳ್ಕೊಳ್ಳಲು ಅವರೊಂದು ಮೆಮೊಗ್ರಫಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅದಕ್ಕಾಗಿ ಅವರು ಕೂಡ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಈ ಮೀಡಿಯಾ ಪರವಾಗಿ ಮೀಡಿಯಾದಿಂದ. ನಂತರ ವೈದೇಹಿ ಹಾಸ್ಪಿಟಲ್ ಬೆಂಗಳೂರು ಅವರು, ನೀವು ಎಲ್ಲಿ
ಯಾವ ಶಿಬಿರ ಮಾಡಲಿ ನಾವು ಮುಂದೆ ಇರ್ತೀವಿ, ನಾವು ಪೇಷಂಟ್ಗಳನ್ನ ಕರ್ಕೊಂಡು ಹೋಗಿ ಅವ್ರ ಬಸ್ ಚಾರ್ಜ್ ಕೂಡ ಕೊಟ್ಟು ನಾವು ಕರ್ಕೊಂಡು ಹೋಗ್ತೀವಿ, ನೀವು ಶಿಬಿರಗಳನ್ನು ಮಾಡ್ರಿ ಅಂತ ನಮ್ಮ ಲಯನ್ಸ್ ಕ್ಲಬ್ ಅವ್ರಿಗೆ ಬಹಳ ಪ್ರೋತ್ಸಾಹ ನೀಡ್ತಾ ಇದ್ದರು. ಅದಕ್ಕಾಗಿ ಅವರು ಕೂಡ ನಾನು ವೈದ್ಯ ಹಾಸ್ಪಿಟಲ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮಸ್ಕಾರ. ನಾವು ಇವತ್ತು ಶ್ರೀರಾಮನಗರದಲ್ಲಿ ಬೆಂಗಳೂರಿನ ವೈದ್ಯಕೀಯ ಆಸ್ಪತ್ರೆ, ಬೆಂಗಳೂರಿನ ಲಯನ್ಸ್ ಕ್ಲಬ್ಬು ಬೆಂಗಳೂರು ವಿಜಯನಗರ ಹಾಗೂ ಗಂಗಾವತಿ ಲಯನ್ಸ್ ಕ್ಲಬ್ಬು ಮತ್ತು ಗಂಗಾವತಿ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಅಮರಂತ್ ಫೌಂಡೇಶನ್ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಶ್ರೀರಾಮನಗರದಲ್ಲಿ ಏರ್ಪಡಿಸಲಾಗಿತ್ತು. ಇವತ್ತು ಸುಮಾರು 300ಕ್ಕಿಂತ ಹೆಚ್ಚು ಜನ ತಪಾಸಣೆಯನ್ನು ಮಾಡಿಸಿಕೊಳ್ಳಲು ಜನರು ಬಂದಿದ್ದಾರೆ. ಇದರಲ್ಲಿ ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್ ಸಂಬಂಧಿ ಕಾಯಿಲೆ, ಕಿಡ್ನಿಯಲ್ಲಿ ಕಲ್ಲು, ನರರೋಗ ಮತ್ತು ಮೊಣಕಾಲಿನ ಆಪರೇಷನ್, ಕಣ್ಣಿನ ತೊಂದರೆ, ಕ್ಯಾನ್ಸರಿನ ತೊಂದರೆ ಮುಂತಾದ ರೋಗಗಳಿಗೆ ಉಚಿತವಾಗಿ ತಪಾಸಣೆಯನ್ನು ಮಾಡುತ್ತಿದ್ದೇವೆ. ಒಂದು ವೇಳೆ ಇದರಲ್ಲಿ ಏನಾದರೂ ನಿಮಗೆ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ನಿಮ್ಮ BPL ಕಾರ್ಡ್ ಅಥವಾ ಯಶಸ್ವಿನಿ ಕಾರ್ಡಿನ ಒಳಗಡೆ ಉಚಿತವಾಗಿ ಆಪರೇಷನನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಈ ಕ್ಯಾಂಪಿನ ಮುಖಾಂತರ ನಮ್ಮ ವೈದ್ಯಕೀಯ ಆಸ್ಪತ್ರೆ ಬೆಂಗಳೂರು ಇವರು ಮಾಡಿಕೊಡುತ್ತಿದ್ದಾರೆ. ಇಲ್ಲಿ ಈ ವಿಡಿಯೋವನ್ನು ಅಥವಾ ಈ ಯೂಟ್ಯೂಬ್ ನೋಡ್ತಕ್ಕಂಥ ನೀವು ಯಾರಿಗಾದರೂ ಇಂಥ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ನನ್ನ ಹೆಸರು ಮಲ್ಲಿಕಾರ್ಜುನ ಹಚ್ಚೊಳ್ಳಿ ಅಂತೇಳಿ, ವೈದ್ಯಕೀಯ ಆಸ್ಪತ್ರೆಯ ಕ್ಯಾಂಪ್ ಕೋಆರ್ಡಿನೇಟರ್ ನಾನು. ನನ್ನ ಮೊಬೈಲ್ ನಂಬರ್ 9886353490 ಅಂತ ಹೇಳ್ತಾ ಎಲ್ಲರಿಗೂ ಇಂದು ನಮ್ಮ ಶ್ರೀರಾಮನಗರದ AKRD ಕಾಲೇಜಿನಲ್ಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ವತಿಯಿಂದ ಮತ್ತು ಗಂಗಾವತಿ ಲಯನ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗ್ತಿದೆ. ನಿಜವಾಗ್ಲೂ ಕೂಡ ಇದೊಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂತಂದರೆ ಕೆಲವೊಂದು ತಪಾಸಣೆ ಮಾಡಬೇಕಂತಂದರೆ ದೂರಲ್ಲಿ ಬೆಂಗಳೂರು, ಹೈದರಾಬಾದು, ಹುಬ್ಬಳ್ಳಿ ಈ ಒಂದು ಪ್ರದೇಶಗಳಿಗೆ ಹೋಗಿ ನಾವು ತಪಾಸಣೆ ಮಾಡುವಂಥ ಕೆಲಸ ಆಗುತ್ತೆ. ಆದರೆ ಇವತ್ತು ಈ ಒಂದು ಲಯನ್ಸ್ ಕ್ಲಬ್ನವ್ರು ಏನು ಮಾಡಿದರು, ಇಲ್ಲಿ ನಮ್ಮ ಶ್ರೀರಾಮನಗರದಲ್ಲಿ ಒಂದು ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಅಂತೇಳಿ ಒಂದು ಹೈದರಾಬಾದ್ ಒಂದು ಸಂಸ್ಥೆ, ಆ ಸಂಸ್ಥೆಯವರು ಸ್ಕ್ರೀನಿಂಗ್ ಮಾಡ್ತಾರೆ. ಇಲ್ಲೇ ಒಂದು ಬಸ್ ಇದೆ, ಆ ಬಸ್ನಲ್ಲಿ ಸ್ಕ್ರೀನಿಂಗ್ ಮಾಡಿ ಅವ್ರಿಗೆ ತಪಾಸಣೆ ಮಾಡಿ ಅವರ ಆರೋಗ್ಯ ಬಗ್ಗೆ ಒಂದು ವಿಚಾರಿಸ್ತಾರೆ. ಅದೇ ರೀತಿ ಕಣ್ಣು, ಡೆಂಟಲ್ಲು ಇವೆಲ್ಲವನ್ನು ಕೂಡ ಉಚಿತವಾಗಿ ಕಣ್ಣು ಚಿಕಿತ್ಸೆ ಮತ್ತು ಒಂದು ಸ್ಪೆಕ್ಟ್ ಕೂಡ ಕೊಡ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಶ್ರೀರಾಮನಗರ ಗ್ರಾಮಸ್ಥರ ವತಿಯಿಂದ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಶ್ರೀರಾಮನಗರ ನಡೀತಾ ಇದೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಡ್ತಾ ಇದ್ವಿ. ನಿಜವಾಗ್ಲೂ ಕೂಡ ಈ ಒಂದು ಸಂಸ್ಥೆಗೆ ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಅವರು ವಿಶೇಷವಾದಂಥ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸ್ತೀವಿ. ಇದು ನಾವೆಲ್ಲ ನಾಗರಿಕರೆಲ್ಲರೂ ಕೂಡ ಈ ಒಂದು ಸೌಲಭ್ಯವನ್ನು ಉಪಯೋಗಿಸಬೇಕಾಗ್ತದೆ. ನಾವು ಬಂದು ತಪಾಸಣೆ ಮಾಡ್ಕೊಂಡು ಏನಾದರೂ ಸಣ್ಣ ಪುಟ್ಟ ಇದಿತ್ತಂತಂದರೆ ಇಲ್ಲೆಲ್ಲ ಡಾಕ್ಟರ್ಸ್ ಇದ್ದಾರೆ, ಅಡ್ವೈಸ್ ಮಾಡಲಿಕ್ಕೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಆಮೇಲೆ ಕೆಲವೊಂದು ಉಚಿತವಾಗಿ ಮೆಡಿಸಿನ್ಸ್ ಕೂಡ ಕೊಡ್ತಾರೆ. ಅದಕ್ಕೆ ಇವೆಲ್ಲವನ್ನು ಕೂಡ ನಾಗರಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ಇವತ್ತು ಬೆಳಗ್ಗೆ ಈಗ ಆಲ್ರೆಡಿ 10 ಗಂಟೆಗೆ ಸ್ಟಾರ್ಟ್ ಆಗಿ ಸಾಯಂಕಾಲ 5-6 ಗಂಟೆ ಮಟ್ಟ ಈ ಒಂದು ಕಾರ್ಯಕ್ರಮ ನಡೀತಾಯಿದೆ. ನಾವೆಲ್ಲರೂ ಇಲ್ಲಿರುವಂಥ ಊರಿನ ಹಿರಿಯರು ಇವರೆಲ್ಲರೂ ಎಲ್ಲ ನಮ್ಮ ಊರಿನ ಯುವಕರು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾಯಿದ್ದಾರೆ. ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಮತ್ತೊಮ್ಮೆ ಇವರಿಗೆ ಲಯನ್ಸ್ ಕ್ಲಬ್ಬಿನ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಯಶಸ್ವಿಯಾಗಲಿ ಅಂತೇಳಿ ಕೋರುತ್ತಾ, ಮತ್ತು ಇಂಥ ಒಂದು ಕಾರ್ಯಕ್ರಮಗಳು ಬಡವರಿಗೆ ಅನುಕೂಲವಾದಂಥ ಕೆಲಸ ಈ ಒಂದು ಸಂಸ್ಥೆಯವರು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾನು ಮತ್ತೊಮ್ಮೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ತುಂಬ ಜಾಸ್ತಿ ಹರಡ್ತಾ ಇದೆ. ಎಕ್ಸ್ಪೆಷಲಿ ಮಹಿಳೆಯರಲ್ಲಿ ಬಂದುಬಿಟ್ಟು ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಸ್ತನ ಕ್ಯಾನ್ಸರ್ ಅಂದರೆ ಈಗ ನಮ್ಮದು ಮ್ಯಾಮೋಗ್ರಫಿ ಬಂದಿದೆ. ಇದನ್ನು ಮಾಡಿಸೋದ್ರಿಂದ ಅದನ್ನು ಮುಂದೆ ಬರ್ತಕ್ಕಂಥ ಕ್ಯಾನ್ಸರ್ನ ನಾವು ಕಂಡುಹಿಡ್ಕೋಬೋದು ಅನ್ನೋ ಉದ್ದೇಶಕ್ಕೆ. ಹೆಣ್ಮಕ್ಳಿಗೆ ಏನಂದರೆ ಸಂಕೋಚ ಸ್ವಭಾವ, ಕ್ಯಾನ್ಸರ್ ಟೆಸ್ಟ್ ಬೇಗ ಮಾಡಿಸ್ಕೊಳಕ್ಕೆ ಹೋಗಲ್ಲ. ದಯವಿಟ್ಟು ಎಲ್ಲ ಮಹಿಳೆಯರಲ್ಲಿ ಒಂದು ವಿನಂತಿ ಏನಂದರೆ, ತಮಗೆ ಏನೇ ಸ್ವಲ್ಪ ತೊಂದರೆ ಅನಿಸಿದ್ರೂ ಮೊದಲು ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಭಯಾನಕ ರೋಗದಿಂದ ನಾವು ಪಾರಾಗ್ಬೋದಂತ ಎಲ್ಲರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈಗಿನ ಕಾಲದಲ್ಲಿ ಕ್ಯಾನ್ಸರ್ ತುಂಬ ಕಾಮನ್ನು. ಆ ಕಾರಣಕ್ಕೆ ಹೆಣ್ಮಕ್ಳು ತಮ್ಮ
ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗರ್ಭಚೀಲದ ಕ್ಯಾನ್ಸರ್ ಬಗ್ಗೆ ಕಾಳಜಿ ವಹಿಸಬೇಕು. ಅದ್ರದ್ದು ಏನಾರ ಅವ್ರಿಗೆ ತೊಂದರೆಗಳು ಕಂಡ್ರೆ ಡಾಕ್ಟ್ರನ್ನು ಕಾಣ್ಕೊಂಡು ಅವ್ರ ಸಮಸ್ಯೆಗಳನ್ನು ಹೇಳಿದರೆ ಅವರೆಲ್ಲರೂ ಟೆಸ್ಟ್ ಎಲ್ಲ ಬರ್ಕೊಟ್ಟು ಎಲ್ಲ ಟೆಸ್ಟ್ ಮಾಡಲಿಕ್ಕೆ ಬರ್ತದೆ. ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ನ ಮ್ಯಾಮೋಗ್ರಫಿಯಿಂದ ಡಿಟೆಕ್ಟ್ ಮಾಡ್ಬೋದು. ನಮಸ್ಕಾರ. ಇವತ್ತು ದೇಸಿ ಕ್ಯಾಂಪಲ್ಲಿ ಶ್ರೀರಾಮನಗರಲ್ಲಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಒಂದು ಮಾಡ್ತಾಯಿದ್ದೀವಿ. ಈ ಕ್ಯಾಂಪಲ್ಲಿ ಈಗ IMA ಗಂಗಾವತಿ, ಜೊತೆಗೆ ಲಯನ್ಸ್ ಕ್ಲಬ್ ಆಫ್ ಗಂಗಾವತಿ, ಲಯನ್ಸ್ ಕ್ಲಬ್ ಆಫ್ ವಿಜಯನಗರ ಬೆಂಗಳೂರು, ಆಮೇಲೆ ವೈದೇಹಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೆಂಗಳೂರು, ಆಮೇಲೆ ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಅಂತ ಹೈದರಾಬಾದಿಂದ ಇವರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಈ ಭಾಗದಲ್ಲಿ ಈ ಕ್ಯಾನ್ಸರಿಗೆ ಮತ್ತು ಆರ್ಥೋಪೆಡಿಕ್ಸ್ ಆಗಲಿ, ಹೃದಯಕ್ಕೆ ಎಲ್ಲದಕ್ಕೂ ಮೆಗಾ ಹೆಲ್ತ್ ಕ್ಯಾಂಪ್ ಒಂದು ಮಾಡ್ತಾಯಿದ್ದಾರೆ. ಈಗ ಇನ್ನೊಂದು ಏನು ವಿಶೇಷ ಅಂದರೆ ಈ ಕ್ಯಾಂಪಲ್ಲಿ ಅಂದರೆ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಪರೀಕ್ಷೆ ಒಂದು ಮಾಡ್ತಾಯಿದ್ದೀವಿ. ಇದೊಂದು ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರಿಗೆ ಅರ್ಲಿ ಡಿಟೆಕ್ಷನ್ಗೆ ಭಾಳ ಇಂಪಾರ್ಟೆಂಟ್ ಇದು. ಅದೊಂದು ಇದ್ರದ್ದು ಅಲ್ಲಿಂದ ಒಂದು ವೆಹಿಕಲ್ ಒಂದು ಅಲ್ಲಿಂದನೇ ಬಂದಿದೆ. ಬರೀ ಈ ಒಂದು ಎಕ್ಸ್ರೇ ಮಾಡ್ತಾರೆ, ಬೇಸಿಕಲಿ ಬ್ರೆಸ್ಟಲ್ಲಿ ಎಕ್ಸ್ರೇ ಮಾಡಿ ಆ ಕ್ಯಾನ್ಸರ್ನ ಅರ್ಲಿ ಡಿಟೆಕ್ಟ್ ಮಾಡ್ತಾರೆ. ಈ ಸೌಲಭ್ಯವನ್ನು ಅದು ಇಲ್ಲಿ ಭಾಳ ಕಡಿಮೆ ಇಲ್ಲಿ ಸಿಗ್ತಾ ಇಲ್ಲ, ಅದನ್ನು ತರಿಸಿ ಕ್ಯಾಂಪಲ್ಲಿ ಮಾಡ್ತಾಯಿದ್ದಾರೆ. ಭಾಳ ಎಲ್ಲರಿಗೂ ಉಪಯೋಗ ಆಗಲಿ, ಎಲ್ಲರೂ ಬರಲಿ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಂತೇಳಿ ಒಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಲಯನ್ಸ್ ಕ್ಲಬ್ ಗಂಗಾವತಿ ಹಾಗೂ ಲಯನ್ಸ್ ಕ್ಲಬ್ ವಿಜಯನಗರ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೈದರಾಬಾದ್ ಗ್ರೇಸ್ ಹಾಸ್ಪಿಟಲ್ ಹಾಗೂ ವೈದೇಹಿ ಹಾಸ್ಪಿಟಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ ಮತ್ತು IMA ಮೈತ್ರಿ ಎಲ್ಲ ಸಂಸ್ಥೆಗಳ ಸಂಯೋಗದೊಂದಿಗೆ ಇವತ್ತು ಶ್ರೀರಾಮನಗರದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಲಯನ್ಸ್ ಕ್ಲಬ್ ಹಮ್ಮಿಕೊಂಡಿದೆ. ಅದಕ್ಕೆ ಪ್ರಮುಖವಾಗಿ ಸುಬ್ರಹ್ಮಣ್ಯೇಶ್ವರ ಅವರು ಇದರ ಸಂಯೋಜಕರಾಗಿ, ಕೋಆರ್ಡಿನೇಟರ್ ಆಗಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಭಾಳಷ್ಟು ರೋಗಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಎಲುಬು ಕೀಲುಗಳ ಬಗ್ಗೆ ಹಾಗೂ ಹೃದಯ ರೋಗ ತಜ್ಞರು, ಎಲುಬುಗಳ ತಜ್ಞರು, ಕಣ್ಣಿನ ತಜ್ಞರು ಹಾಗೂ ಪ್ರಮುಖವಾಗಿ ಇದರಲ್ಲಿ ಸ್ತ್ರೀರೋಗ ತಜ್ಞರು, ಅದರಲ್ಲಿ ಸ್ತನ ಕ್ಯಾನ್ಸರನ್ನು ಮ್ಯಾಮೋಗ್ರಫಿಯಿಂದ ಕಂಡುಹಿಡಿಯೋದು ಈ ಕ್ಯಾಂಪಿನ ಪ್ರಮುಖ ಆಕರ್ಷಣೆ. ಈ ಜನರಿಗೆ ಇವತ್ತು ನಮ್ಮ ಭಾಗ ಏನು ರೈಸ್ ಬೌಲ್ ಅಂತ ಹೇಳ್ತೀವಿ, ನಮ್ಮ ಭತ್ತದ ಕಣಜ, ಈಗ ಇತ್ತೀಚೆಗೆ ಕ್ಯಾನ್ಸರ್ ಜನರಿಗೆ ಭಾಳಷ್ಟು ಜನರು ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ ಮಹಿಳೆಯರು ಸ್ತನ ಕ್ಯಾನ್ಸರ್ಗೆ ಬಲಿಯಾಗ್ತಾ ಇದ್ದಾರೆ. ಇದನ್ನು ತಡೆಗಟ್ಟಲಿಕ್ಕೆ ಮಹಿಳೆಯರು ಅವ್ರಿಗೆ ಸ್ವಲ್ಪ ಏನಾದರೂ ತಮಗೆ ತೊಂದರೆ ಅನ್ನಿಸ್ತಿದೆ, ಇಮಿಡಿಯೇಟಾಗಿ ಸ್ತ್ರೀರೋಗ ತಜ್ಞರ ಹತ್ರ ಹೋಗಿ ಅದನ್ನು ಚೆಕಪ್ ಮಾಡಿಸ್ಬೇಕು. ಅದರಿಂದ ಸ್ತನ ಕ್ಯಾನ್ಸರನ್ನು ಇಮಿಡಿಯೇಟಾಗಿ 1ನೇ ಸ್ಟೇಜ್ನಲ್ಲಿ ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟರೆ ಅದು ಅಲ್ಲಿಗೆ ಸ್ತನ ಕ್ಯಾನ್ಸರು ಹಬ್ಬೋದನ್ನು, ಮರಣಾಂತಕ ಕಾಯಿಲೆ ಆಗೋದನ್ನು ತಡೆಗಟ್ಟಬಹುದು. ಯಾಕಂದರೆ ತಾಯಿ ಆ ಮನೆಯ ಏನು ಪ್ರಮುಖ ಸದಸ್ಯೆ, ಅವಳಿಗೇನೋ ತೊಂದರೆ ಆಗಿಬಿಟ್ರೆ ಈ ಮನೆತನ, ಇಡೀ ಮನೆಯೇ ತೊಂದರೆ ಅನುಭವಿಸುತ್ತೆ. ಹಾಗಾಗಿ ತಾಯಿ ನಮಗೆ ಎಷ್ಟು ಪ್ರಾಮುಖ್ಯ ಇದೆ, ಅಕ್ಕ ತಂಗಿ ತಾಯಿ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಂದರೆ ಅವರು 40 ವರ್ಷದ ನಂತರ ಎಲ್ಲ ಮಹಿಳೆಯರು ಏನು ತಪಾಸಣೆ ಮಾಡಿಸಿ ಕ್ಯಾನ್ಸರನ್ನು ತಡೆಗಟ್ಟಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅದ್ಭುತ ಕೆಲಸನ ಮಾಡ್ತಾಯಿದೆ. ಈ ಶಿಬಿರದ ಕೈ ಜೋಡಿಸಿದ ಎಲ್ಲ ಶ್ರೀರಾಮನಗರದ ಸಂಘ ಸಂಸ್ಥೆಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಎಲ್ಲ ವ್ಯವಸ್ಥೆ ಮಾಡಿದ ಈ AKRD ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಪ್ರಾಚಾರ್ಯರಿಗೆ, ಪ್ರತಿಯೊಬ್ಬರಿಗೂ ಈ ಮೂಲಕ ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. ಲಯನ್ಸ್ ಕ್ಲಬ್ ಬೆಂಗಳೂರು, ವಿಜಯನಗರ ಲಯನ್ಸ್ ಕ್ಲಬ್ ಗಂಗಾವతి, భారతీయ వైద్యకీయ సంఘ గంగావతి, వైదేహి ఆసుపత్రి బెంగళూరు, గ్రేస్ క్యాన్సర్ ఫౌండేషన్ హైదరాబాద్ వీళ్ళ సంయుక్త ఆశ్రమంలో జరుగుతున్న ఈ తపాసణ కేంద్రంలో అందరూ కూడా ఈ ఒక్క అవకాశాన్ని ఉపయోగించుకోవాలి. ఎందుకంటే అందరూ వెళ్ళి హాస్పిటల్కి వెళ్ళి చూపించుకోవాలి. అందరూ డాక్టర్స్ ఇక్కడికి వచ్చి మీకు ఏ ప్రాబ్లం ఉన్నా కానీ ముందుగానే దాన్ని తెలుసుకుని దానికి సంబంధించిన ఒక మెడిసిన్ కూడా ఇక్కడ ఇస్తారు.
దాని గురించి అందరూ కూడా ఈ ఒక ఉపయోగించుకోవాలి అవకాశాన్ని. మెయిన్ ఏంటంటే స్త్రీలకి ఇది 40 సంవత్సరాలు దాటిన ప్రతి ఒక్కళ్ళు కూడా ఈ క్యాన్సర్ వచ్చే సమస్య ఎక్కువగా ఉంటుంది. దాని గురించి ముందుగానే అందరూ వచ్చి ఈ ఒక అవకాశాన్ని ఉపయోగించుకోవాలని. ಲಯನ್ಸ್ ಕ್ಲಬ್ ಗಂಗಾವತಿ ಹಾಗೂ ಲಯನ್ಸ್ ಕ್ಲಬ್ ವಿಜಯನಗರ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೈದರಾಬಾದ್ ಗ್ರೇಸ್ ಹಾಸ್ಪಿಟಲ್ ಹಾಗೂ ವೈದೇಹಿ ಹಾಸ್ಪಿಟಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ ಮತ್ತು IMA ಮೈತ್ರಿ ಎಲ್ಲ ಸಂಸ್ಥೆಗಳ ಸಂಯೋಗದೊಂದಿಗೆ ಇವತ್ತು ಶ್ರೀರಾಮನಗರದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಲಯನ್ಸ್ ಕ್ಲಬ್ ಹಮ್ಮಿಕೊಂಡಿದೆ. ಅದಕ್ಕೆ ಪ್ರಮುಖವಾಗಿ ಸುಬ್ರಹ್ಮಣ್ಯೇಶ್ವರ ಅವರು ಇದರ ಸಂಯೋಜಕರಾಗಿ ಕೋಆರ್ಡಿನೇಟರ್ ಆಗಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಭಾಳಷ್ಟು ರೋಗಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಎಲುಬು ಕೀಲುಗಳ ಬಗ್ಗೆ ಹಾಗೂ ಹೃದಯ ರೋಗ ತಜ್ಞರು, ಎಲುಬುಗಳ ತಜ್ಞರು, ಕಣ್ಣಿನ ತಜ್ಞರು ಹಾಗೂ ಪ್ರಮುಖವಾಗಿ ಇದರಲ್ಲಿ ಸ್ತ್ರೀರೋಗ ತಜ್ಞರು, ಅದರಲ್ಲಿ ಸ್ತನ ಕ್ಯಾನ್ಸರನ್ನು ಮೆಮೊಗ್ರಫಿಯಿಂದ ಕಂಡುಹಿಡಿಯೋದು ಈ ಕ್ಯಾಂಪಿನ ಪ್ರಮುಖ ಆಕರ್ಷಣೆ. ಈ ಜನರಿಗೆ ಇವತ್ತು ನಮ್ಮ ಭಾಗ ಏನು ರೈಸ್ ಬೌಲ್ ಅಂತ ಹೇಳ್ತೀವಿ, ನಮ್ಮ ಭತ್ತದ ಕಣಜ, ಈಗ ಇತ್ತೀಚೆಗೆ ಕ್ಯಾನ್ಸರ್ ಜನರಿಗೆ ಭಾಳಷ್ಟು ಜನರು ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ ಮಹಿಳೆಯರು ಸ್ತನ ಕ್ಯಾನ್ಸರ್ಗೆ ಬಲಿಯಾಗ್ತಾ ಇದ್ದಾರೆ. ಇದನ್ನು ತಡೆಗಟ್ಟಲಿಕ್ಕೆ ಮಹಿಳೆಯರು ಅವ್ರಿಗೆ ಸ್ವಲ್ಪ ಏನಾದರೂ ತಮಗೆ ತೊಂದರೆ ಅನ್ನಿಸ್ತಿದೆ, ಇಮಿಡಿಯೇಟಾಗಿ ಸ್ತ್ರೀರೋಗ ತಜ್ಞರ ಹತ್ರ ಹೋಗಿ ಅದನ್ನು ಚೆಕಪ್ ಮಾಡಿಸ್ಬೇಕು. ಅದರಿಂದ ಸ್ತನ ಕ್ಯಾನ್ಸರನ್ನು ಇಮಿಡಿಯೇಟಾಗಿ 1ನೇ ಸ್ಟೇಜ್ನಲ್ಲಿ ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟರೆ ಅದು ಅಲ್ಲಿಗೆ ಸ್ತನ ಕ್ಯಾನ್ಸರು ಹಬ್ಬೋದನ್ನು, ಮರಣಾಂತಕ ಕಾಯಿಲೆ ಆಗೋದನ್ನು ತಡೆಗಟ್ಟಬಹುದು. ಯಾಕಂದರೆ ತಾಯಿ ಮನೆಯ ಏನು ಪ್ರಮುಖ ಸದಸ್ಯೆ, ಅವಳಿಗೇನೋ ತೊಂದರೆ ಆಗಿಬಿಟ್ರೆ ಈ ಮನೆತನ, ಇಡೀ ಮನೆಯೇ ತೊಂದರೆ ಅನುಭವಿಸುತ್ತೆ. ಹಾಗಾಗಿ ತಾಯಿ ನಮಗೆ ಎಷ್ಟು ಪ್ರಾಮುಖ್ಯ ಇದೆ, ಅಕ್ಕ ತಂಗಿ ತಾಯಿ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಂದರೆ ಅವರು 40 ವರ್ಷದ ನಂತರ ಎಲ್ಲ ಮಹಿಳೆಯರು ತನ್ನ ಏನು ತಪಾಸಣೆ ಮಾಡಿಸಿ ಕ್ಯಾನ್ಸರನ್ನು ತಡೆಗಟ್ಟಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅದ್ಭುತ ಕೆಲಸನ ಮಾಡ್ತಾಯಿದೆ. ಈ ಶಿಬಿರದ ಕೈ ಜೋಡಿಸಿದ ಎಲ್ಲ ಶ್ರೀರಾಮನಗರದ ಸಂಘ ಸಂಸ್ಥೆಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಎಲ್ಲ ವ್ಯವಸ್ಥೆ ಮಾಡಿದ ಈ AKRD ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಪ್ರಾಚಾರ್ಯರಿಗೆ, ಪ್ರತಿಯೊಬ್ಬರಿಗೂ ಈ ಮೂಲಕ ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. ಉಚಿತವಾಗಿ BP, ಶುಗರ್ ಚೆಕ್ ಮಾಡೋದು, ಆಮೇಲೆ ECG, ಎಕೋಕಾರ್ಡಿಯೋಗ್ರಫಿ, ಆಮೇಲೆ ಮಮೋಗ್ರಫಿ ಎಲ್ಲ ಉಚಿತವಾಗಿ. ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ 1,000-2,000 ರೂಪಾಯಿ ಆಗುವಂಥ ಚಿಕಿತ್ಸೆಯನ್ನು ಇಲ್ಲಿ ಉಚಿತವಾಗಿ ಮಾಡಲಾಗುತ್ತೆ. ಹಾಗಾಗಿ ಅದು ಭಾಳಷ್ಟು ಜನರು ಏನು ಶ್ರೀರಾಮನಗರ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಈ ಏನು ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳೋದಕ್ಕೆ ಕ್ಲಬ್ ಬೆಂಗಳೂರು, ವಿಜಯನಗರ, ಲಯನ್ಸ್ ಕ್ಲಬ್ ಗಂಗಾವತಿ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ, ವೈದೇಹಿ ಆಸ್ಪತ್ರೆ ಬೆಂಗಳೂರು, ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್, IMA ಮೈತ್ರಿ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಶ್ರೀರಾಮನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಂಡು ಜೊತೆಗೆ ಈ ಮಹಿಳೆಯರಿಗಾಗಿ, ಪ್ರಾಮುಖ್ಯವಾಗಿ ಮಹಿಳೆಯರಿಗಾಗಿ ಈ ಮೆಮೊಗ್ರಫಿ ಅಂತ ಒಂದು ಏನು ಇವತ್ತಿನ ತಪಾಸಣೆ ಇದೆ, ಇದು ಭಾಳ ಮುಖ್ಯವಾದ ತಪಾಸಣೆ. ಇದನ್ನು ಸದುಪಯೋಗ ತಾವು ಪಡೆದುಕೊಂಡು ಪ್ರಾರಂಭದಲ್ಲಿ ಏನಿರುತ್ತೆ ಆ ಒಂದು ಇದನ್ನು ಕ್ಯಾನ್ಸರ್ ಇದನ್ನು ತಾವು ಮೊದಲೇ ಕಂಡುಹಿಡಿಸ್ಕೊಂಡು ನಂತರ ಅದರ ಬಗ್ಗೆ ಅವರೇನು ಕೊಡ್ತಕ್ಕಂಥ ಒಂದು ಔಷಧ ಅಥವಾ ಯಾವುದೇ ಸಜೆಷನನ್ನು ನಾವು ಅದನ್ನು ಉಪಯೋಗ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಕೆಲವೊಂದು ಕಣ್ಣಿನ ಹಾಗೂ ಹೃದಯದ ಚಿಕಿತ್ಸೆಗಳು ಇವೆಲ್ಲವನ್ನು ನಾವು ಬೇರೆ ಹೊರಗಡೆಯಲ್ಲೇ ಭಾಳಷ್ಟು ಇದನ್ನು
ದುಡ್ಡು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಉಚಿತ ಔಷಧವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ತಗೋಬೇಕು. ಜೊತೆಗೆ ಕನ್ನಡಕವನ್ನು ಒಬ್ಬ ದಾನಿಗಳು ಕೊಡ್ತಾ ಇದ್ದಾರೆ. ಅದನ್ನು ಸಮೇತ ನಾವು ತೆಗೆದುಕೊಂಡು ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಶ್ರೀರಾಮನಗರದಲ್ಲಿ ನಡೆಸಿರುವ ಲಯನ್ಸ್ ಕ್ಲಬ್ ಬೆಂಗಳೂರು ವಿಜಯನಗರ, ಲಯನ್ಸ್ ಕ್ಲಬ್ ಗಂಗಾವತಿ, ಭಾರತೀಯ ವೈದ್ಯಕೀಯ ಸಂಘ, ಗಂಗಾವತಿ ವೈದ್ಯಕೀಯ ಆಸ್ಪತ್ರೆ ಬೆಂಗಳೂರು, ಗ್ರೀನ್ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್, IMA ಮೈತ್ರಿ ಗಂಗಾವತಿ ಸಂಯುಕ್ತದಲ್ಲಿ ಇವತ್ತಿನ ಒಂದು ಈ ವಿಜೃಂಭವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಶ್ರೀರಾಮನಗರದಲ್ಲಿ ನಡೆದಿದೆ. ಯಾಕಂದರೆ ಇದಕ್ಕೆ ಕಾರಣಭೂತರಾದ ನಮಗೆ ಬಹಳ ಅತ್ಯುತ್ತಮವಾದ ವ್ಯಕ್ತಿಗಳಂದರೆ ವಿಜಯನಗರ, ಬೆಂಗಳೂರು ಇವರು ಮೊದಲಿದ್ದು ಆಗಲೇ ಸುಮಾರು 10-12 ವರ್ಷದಿಂದ ಅವರಿಗೆ ಇದೇ ಶ್ರೀರಾಮನಗರದಲ್ಲಿ ಪ್ರತಿ ವರ್ಷ ಏನೋ ಒಂದು ದೇಣಿಗೆ ಕೊಡ್ತು. ಈ ಪ್ರತಿ ಲೈನ್ ಡಯಾಬಿಟಿಸ್ ಕ್ಯಾಂಪ್ ಆಗಲಿ ಅಥವಾ ಕಣ್ಣಿನ ವೈದ್ಯಕೀಯ ಆಗಲಿ ಅಥವಾ ಈ ಸ್ಕೂಲ್ಗಳಲ್ಲಿ ಬುಕ್ಕು ಕೊಡೋದಾಗಲಿ ನಮ್ಮ ಜೊತೆ ಕೂಡ್ಕೊಂಡು ಗಂಗಾವತಿ ಲಯನ್ಸ್ ಕ್ಲಬ್ ಕೂಡ್ಕೊಂಡು ನಾವು ಇವತ್ತು ಸುಮಾರು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ನಾವು ಕೂಡ ನಾನು ಅಧ್ಯಕ್ಷ ಇದ್ದವಾಗ ಸುಮಾರು 19-20 ಸಾಲಿನಲ್ಲಿ ನಾವು ಸಿದ್ದಾಪುರದಲ್ಲಿ ಮೆಗಾ ಕ್ಯಾಂಪ್ ಮಾಡಿದ್ವಿ. ಸೇಮ್ ಇದೇ ರೀತಿ ಮಾಡಿದ್ದೀವಿ. ಆದರೆ ಇದಕ್ಕನ್ನ ಹೆಚ್ಚಿನ ಜನ ಆವತ್ತಿನ ಜನ ಬಂದಿದ್ದರು. ಭಾಳ ಎಲ್ಲರಿಗೂ ಕೂಡ ಅನುಕೂಲ. ನಾವು ಉಚಿತ ತಪಾಸಣೆ, ಉಚಿತ ಈ ಸಾಳಿಕ್ಯ, ಆಮೇಲೆ ಉಚಿತ ಈ ಹೆಮೋಗ್ರಫಿ ಎಲ್ಲ ನಾವು ಆವತ್ತಿನ ಜನ 1920 ವರ್ಷದಲ್ಲಿ ನಾವು ಮಾಡಿದ್ದೀವಿ. ಆವತ್ತಿನ ದಿನ ನಮ್ಮ ಎಲ್ಲ ಲೈನ್ಸ್ ಸಂಸ್ಥವರು ಎಲ್ಲ ಕೂಡ ಈ ಚಂದ್ರಪ್ಪರ್ ಆಗಲಿ, ಸೋಮರಾಜ್ ಆಗಲಿ, ಮಾಧವ್ ಶೆಟ್ ಆಗಲಿ ಇವೆಲ್ಲರೂ ನಮ್ಮ ಲೈನ್ಸ್ ಹಿರಿಯರು. ಈ ಹಿರಿಯರ ಸಂಯುಕ್ತದಲ್ಲಿ ಅವರೆಲ್ಲ ನಿಂತ್ಕೊಂಡು ಆವತ್ತಿನ ದಿನ ಭಾಳ ನಾವು ಚೆನ್ನಾಗೇ ನಾವು ಸಿದ್ದಾಪುರದಲ್ಲಿ ಮಾಡಿದ್ದೀವಿ. ಇವತ್ತಿಗೂ ನಮ್ಮ ನಾಗರಾಜ್ ಅಂತವ್ರು ಹೇಳ್ತಾರೆ, ಆವತ್ತಿನ ದಿನ ಯಾರೂ ಮಾಡಿಲ್ಲ ಇವತ್ತುವರೆಗೆ, ಆವತ್ತು ಮಾಡಿದ್ದು ಇವತ್ತಿಗೂ ಯಾರೂ ಆ ಟೈಪ್ ಮಾಡಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಕೂಡ ನಮ್ಮ ಮಾಲಿ ಪಟೇಲ್, ಶಿವಕುಮಾರ್ ಮಾಲಿ ಪಟೇಲ್ ಅಧ್ಯಕ್ಷತೆಯಲ್ಲಿ ಇದು ಚೆನ್ನಾಗಿ ನಡೀತೈತೆ, ಪರವಲ್ಲ. ಇದೇ ರೀತಿ ಮತ್ತೆ ಮುಂದಿನ ವರ್ಷದಲ್ಲಿ ಕೂಡ ನಮ್ಮ ಈ ಹಳ್ಳಿ ಪ್ರದೇಶದಲ್ಲಿ ನಾವೆಲ್ಲರೂ ನಮ್ಮ ಲಯನ್ಸ್ ಆ್ಯಂಡ್ ವಿಜಯನಗರ, ಬೆಂಗಳೂರು, ಗಂಗಾವತಿ, IMA ಡಾಕ್ಟರ್ಸ್ ಎಲ್ಲ ಸೇರ್ಕೊಂಡು ಮತ್ತೆ ಮುಂದಿನ ವರ್ಷ ಮತ್ತೆ ಒಂದೊಂದು ಕ್ಯಾಂಪ್ ಮಾಡ್ಲಿಕ್ಕೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ಎಲ್ಲ ಬಡವರಿಗೆ ಇದ್ದವರಾದರೆ ಎಲ್ಲನ್ನ ಬೆಂಗಳೂರು, ಹುಬ್ಬಳ್ಳಿ ಹೋಗಿ ಮಾಡಿಸ್ಕೊಂತಾರೆ. ಇಲ್ಲದವ್ರಿಗಂತೂ ಕಷ್ಟ. ಅದಕ್ಕೆ ನಾವು ಈ ಒಂದು ತಪಾಸಣೆ ಮಾಡ್ತಾಯಿದ್ದೀವಿ. ಇದರ ಬಗ್ಗೆ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತಂದು ನಾನು 2 ಮಾತು ಮಾತಾಡ್ತು. ನಮಸ್ಕಾರ. ಬಂಧುಗಳೇ, ಲಯನ್ಸ್ ಕ್ಲಬ್ ಬೆಂಗಳೂರು ವಿಜಯನಗರ, ಲಯನ್ಸ್ ಕ್ಲಬ್ ಗಂಗಾವತಿ, ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ, ವೈದೇಹಿ ಆಸ್ಪತ್ರೆ ಬೆಂಗಳೂರು, ಗ್ರೇಸ್ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್, IMA ಮೈತ್ರಿ ಗಂಗಾವತಿಯವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣು, ಎಲುಬು ಕೀಲುಗಳು, ಹೃದಯ ಹಾಗೂ ನರ ಸಂಬಂಧಿತ ಕಾಯಿಲೆಗಳ ತಪಾಸಣಾ ಶಿಬಿರವನ್ನು ಗಂಗಾವತಿ ಲಯನ್ಸ್ ಕ್ಲಬ್ನ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಕುಮಾರ್ ಮಾಲಿ ಪಾಟೀಲ್ ಸರ್ ಅವರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಜಂಬಣ್ಣ ಐಲಿರವರು, ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀ ಶಿವಪ್ಪ ಗಾಳಿ ಸರ್ ಅವರ ಸಹಯೋಗದಲ್ಲಿ ಲಯನ್ಸ್ನ ಎಲ್ಲ ಹಿರಿಯ ಪದಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಅವರ ನೆರವಿನೊಂದಿಗೆ ಶ್ರೀರಾಮನಗರದ ಪ್ರತಿಷ್ಠಿತ AKRD ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಇವತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಲಯನ್ಸ್ ಕ್ಲಬ್ ಗಂಗಾವತಿ, ಲಯನ್ಸ್ ಕ್ಲಬ್ ಬೆಂಗಳೂರು, ವಿಜಯನಗರ ಸಹಯೋಗದೊಂದಿಗೆ ಆಯೋಜನೆ ಮಾಡಿರುವುದು ತುಂಬ ಸಂತೋಷದ ಸಂಗತಿ. ಗ್ರಾಮೀಣ ಭಾಗದ ಭಾಳ ವಿಶೇಷವಾಗಿ ಮಹಿಳೆಯರನ್ನ ದೃಷ್ಟಿಯಲ್ಲಿಟ್ಕೊಂಡು, ವೃದ್ಧರನ್ನ ದೃಷ್ಟಿಯಲ್ಲಿಟ್ಕೊಂಡು ಸಮಾಜಮುಖಿ ಸೇವೆಯಲ್ಲಿ ಲಯನ್ಸ್ ಕ್ಲಬ್ ಗಂಗಾವತಿ ನಿರಂತರವಾಗಿ ಕಳೆದ 50 ವರ್ಷಗಳ ಸುದೀರ್ಘ ಇತಿಹಾಸದೊಂದಿಗೆ ತನ್ನ ಕರ್ತವ್ಯವನ್ನು ಸಮಾಜಕ್ಕೆ ಮುಡುಪಾಗಿಡ್ತಾ ಬಂದಿದೆ. ಈ ಸಮಾಜಮುಖಿ ಕಾರ್ಯದಲ್ಲಿ ಶ್ರೀರಾಮನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನಕ್ಕೆ ಇದರ ಸದುಪಯೋಗವನ್ನು ಪಡಿತಾ ಇರೋದು ಬಹುಶಃ ತಾವೆಲ್ಲ ಇಂದಿನ ಸ್ಕ್ರೀನ್ನಲ್ಲಿ ಕಾಣ್ತಾ ಇದ್ದೀರಿ. ಇಂದಿನ ದಿನಮಾನಗಳಲ್ಲಿ ಆರೋಗ್ಯಕ್ಕೆ ಭಾಳ ಹೆಚ್ಚಿನ ಒತ್ತನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೊಡ್ತಾ ಇದ್ದರೂ ಕೂಡ ಗ್ರಾಮೀಣ ಪ್ರದೇಶ ಇದರಿಂದ ಇನ್ನೂ ವಂಚಿತ ಆಗಿರೋದನ್ನು ನಾವು ನೋಡ್ತೀವಿ.
ಕೇವಲ ಸರ್ಕಾರ ಮಾತ್ರ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಸಾಲದು, ಸಂಘ ಸಂಸ್ಥೆಗಳು ಕೂಡ ಮುಂಚೂಣಿಯಲ್ಲಿ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಹೊಂದಿರತಕ್ಕಂಥ ಲಯನ್ಸ್ ಸಂಸ್ಥೆ ಒಂದು ಅದ್ಭುತ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ. ಈ ಕಾರ್ಯ ನಿರಂತರವಾಗಿ ಹೀಗೆ ಮುಂದೆ ಸಾಗಲಿ ಅಂತ ಶುಭ ಕೋರ್ತಾ, ಈ ರೀತಿಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳ ಸದುಪಯೋಗವನ್ನು ಎಲ್ಲ ನಾಗರಿಕ ಬಂಧುಗಳು ಪಡೆದುಕೊಳ್ಳೋದ್ರ ಮೂಲಕ ಇದಿನ್ನೂ ನಿರಂತರವಾಗಿರಲಿ. ಲಯನ್ಸ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದ ತನ್ನ ಖ್ಯಾತಿಯನ್ನು ಹಾಗೆಯೇ ಮುಂದುವರಿಸಲಿ ಅಂತೇಳಿ ನಾನು ಮತ್ತೊಮ್ಮೆ ಉಚಿತ ತಪಾಸಣಾ ಶಿಬಿರದ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತೇಳಿ ಹಾರೈಸ್ತೇನೆ.